ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ HCL ಟೆಕ್ನಲ್ಲಿ ಹೈರಿಂಗ್ ಆಗ್ತಾ ಇದೆ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ. ಈವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಎನಿ ಗ್ರಾಜ್ಯುಯೇಟ್ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂತಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರಾಜ್ಯುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಲೈಕ್ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. BA, BSc, BCom ಯಾವುದೇ ಸ್ಟ್ರೀಮಲ್ಲಿ ಆಗಿದ್ರೂ ಕೂಡ ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ನಿಮ್ಮದು MBA, MA, MSc, MCom ಕೂಡ ಎಲಿಜಿಬಿಲಿಟಿ ಇರ್ತೀರಾ. ಹಾಗೆ 2025 ಪಾಸ್ಟ್ ಔಟ್ ಸ್ಟೂಡೆಂಟ್ಸು ಕೂಡ ಅಪ್ಲೈ ಮಾಡ್ಬೋದು. ಅವರು ಕೂಡ ಎಲಿಜಿಬಿಲಿಟಿ ಇರ್ತೀರಾ. ಬಟ್ ಫೈನಲ್ ಸೆಮಿಸ್ಟರ್ ರಿಸಲ್ಟ್ ಕಾಪಿ ಮ್ಯಾಂಡೇಟ್ರಿ ಇರಬೇಕಾಗಿರುತ್ತೆ. ಅದರ ಜೊತೆಗೆ ಎಲಿಜಿಬಿಲಿಟಿ ಇರೋದಿಲ್ಲ ಅಂತ ನೋಡೋದಾದರೆ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸು ಎಲಿಜಿಬಿಲಿಟಿ ಇರೋದಿಲ್ಲ. BE, BTech ಆಗಿರುತ್ತಲ್ಲ, ಅವರು ಎಲಿಜಿಬಿಲಿಟಿ ಇರೋದಿಲ್ಲ. ಹಾಗೆ MCA ಕ್ಯಾಂಡಿಡೇಟ್ಸು ಕೂಡ ಎಲಿಜಿಬಿಲಿಟಿ ಇರೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಬಂದರೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ನಾನು ಆಲ್ರೆಡಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಟ್ಟೆ. ಫ್ರೆಷರ್ಸು ಕೂಡ ಫುಲ್ ಎಲಿಜಿಬಿಲಿಟಿ ಇರ್ತೀರಾ. ಯಾವುದೇ ರೀತಿಯಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಇಲ್ಲ. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಇದಿಷ್ಟಕ್ಕೆ ಎಲಿಜಿಬಿಲಿಟಿ ಇದೀರಾ ಅಂದರೆ ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟು ವರ್ಕ್ನ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ರೋಲ್ನಲ್ಲಿ ನಿಮ್ಮ ಡೈಲಿ ವರ್ಕು ಅಥವಾ ನಿಮ್ಮ ಡೈಲಿ ರೆಸ್ಪಾನ್ಸಿಬಿಲಿಟಿ ಏನೇನಿರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಜೊತೆ ಫೋನ್ ಕಾಲ್ಸ್ನ ಹ್ಯಾಂಡಲ್ ಮಾಡೋದು, ಜೊತೆಗೆ ಕಸ್ಟಮರ್ ಕ್ವೈರೀಸ್ನ ಆನ್ಸರ್ ಮಾಡೋದು, ಹಾಗೆ ಇಶ್ಯೂಸ್ನ ರಿಸಾಲ್ವ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ಪು, ಜೊತೆಗೆ ಪ್ರಾಪರ್ ಕಮ್ಯುನಿಕೇಷನ್ನ ಮೇಂಟೈನ್ ಮಾಡೋದು, ಹಾಗೆ ಕಂಪ್ನಿ ಪಾಲಿಸೀಸ್ನ ಫಾಲೋ ಮಾಡೋದು, ಜೊತೆಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ ಇನ್ಶ್ಯೂರ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಪ್ರೊಸೆಸ್ಸು ಇಂಟರ್ನ್ಯಾಷನಲ್ ಆದರೆ ಇಂಗ್ಲೀಷ್ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಕಾಮ್ ಹಾಗೆ ಪೊಲೈಟ್ ಅಪ್ರೋಚು ಕೂಡ ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ವರ್ಕ್ ಈಸಿ ಆಗುವಂಥದ್ದು. ನೀವೇನಾದರೂ ಫ್ರೆಷರ್ಸ್ ಇದ್ದೀರಾ ಅಂದರೆ ಯಾವುದೇ ರೀತಿ ವರಿಬೇಡ. ಟ್ರೈನಿಂಗ್ ಕೊಟ್ಟ ನಂತರನೇ ನಿಮಗೆ ಈ ಒಂದು ರೆಸ್ಪಾನ್ಸಿಬಿಲಿಟಿ ಸಿಗ್ತಕ್ಕಂಥದ್ದು. ಜಸ್ಟ್ ನಿಮ್ಗೊಂದು ಐಡಿಯಾ ಇರಲಿ ಅಂತ ಈ ಒಂದು ರೆಸ್ಪಾನ್ಸಿಬಿಲಿಟಿನ ತಿಳಿಸ್ಕೊಟ್ಟಿರೋದು. ಇದು ನಿಮ್ಮ ವರ್ಕ್ನ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲ್ರಿ ರೇಂಜ್ ಯಾವುದೇ ರೀತಿಯಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಕಂಪ್ನಿ ಸ್ಟ್ಯಾಂಡರ್ಡ್ ಪ್ರಕಾರ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟರೆ ಬೆನಿಫಿಟ್ಸ್ ಏನೇನಿದೆ ಅಂತ ನೋಡೋದಾದರೆ ಕ್ಯಾಬ್ ಫೆಸಿಲಿಟಿ ಇರುತ್ತೆ. 2-ವೇ ಕ್ಯಾಬ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತಾರೆ ಅಪ್ ಟು 30 ಕಿಲೋಮೀಟರ್ಸ್ವರೆಗೂ. ಹಾಗೆ ಫೀಮೇಲ್ ಎಂಪ್ಲಾಯೀಸ್ಗೆ ಫ್ರೀ ಇರುತ್ತೆ ಕ್ಯಾಬು. ಅದರ ಜೊತೆಗೆ MSc ಕಂಪ್ನಿ ಎಕ್ಸ್ಪೋಸರ್ ಸಿಗುತ್ತೆ. ಎಕ್ಸಲೆಂಟ್ ವರ್ಕಿಂಗ್ ಎನ್ವೈರನ್ಮೆಂಟ್ ಇರುತ್ತೆ. ಜೊತೆಗೆ ಇಂಟರ್ನ್ಯಾಷನಲ್ ಟ್ರೈನರ್ಸ್ ಇರ್ತಾರೆ. ಹಾಗೆ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಸಿಗುತ್ತೆ. ಜೊತೆಗೆ ಜಾಬ್ ಸ್ಟೆಬಿಲಿಟಿ ಇದೆ. ಹಾಗೆ ಪ್ರೊಫೆಷನಲ್ ಕಾರ್ಪೊರೇಟ್ ಕಲ್ಚರ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಫ್ರೆಷರ್ಸ್ಗೆ ಇದು ವೆರಿ ಸ್ಟ್ರಾಂಗ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಫ್ರೆಷರ್ಸ್ ಯಾರೇ ನೋಡ್ತಿದ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟು ವರ್ಕ್ನ ಶಿಫ್ಟು ಹಾಗೆ ಎನ್ವೈರ್ನ್ಮೆಂಟ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ವರ್ಕ್ನ ಶಿಫ್ಟ್ ಬಂದು ಇದು ಕಂಪ್ಲೀಟಾಗಿ ರೊಟೇಷನಲ್ ಶಿಫ್ಟ್ ಇರುತ್ತೆ. ಅಂತಂದರೆ ಈವನ್ ನಿಮಗೆ ನೈಟ್ ಶಿಫ್ಟ್ ಕೂಡ ಬರುತ್ತೆ. ಇದು ಇಂಟರ್ನ್ಯಾಷನಲ್ ಪ್ರೊಸೆಸ್ ಆಗಿರೋದ್ರಿಂದ ನೈಟ್ ಶಿಫ್ಟಲ್ಲೂ ಕೂಡ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ವರ್ಕ್ನ ಎನ್ವೈರ್ನ್ಮೆಂಟ್ ಬಂದು ಪ್ರೊಫೆಷನಲ್ ಆಫೀಸ್ ಸೆಟಪ್ ಇರುತ್ತೆ. ಹಾಗೆ ಫ್ರೆಂಡ್ಲಿ ಟೀಮ್ ಕಲ್ಚರು, ಜೊತೆಗೆ ಪ್ರೊಸೆಸ್ ಓರಿಯೆಂಟೆಡ್ ವರ್ಕು, ಹಾಗೆ ಟ್ರೈನಿಂಗ್ ಬೇಸ್ಡ್ ಲರ್ನಿಂಗು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ನೈಟ್ ಶಿಫ್ಟ್ ಅಲೈನ್ಸು ಕೂಡ ಯೂಶ್ವಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದು ವರ್ಕ್ನ ಶಿಫ್ಟು ಹಾಗೆ ಎನ್ವೈರ್ನ್ಮೆಂಟ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಡೈರೆಕ್ಟು ವಾಕ್ ಇನ್ ಇಂಟರ್ವ್ಯೂ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಇದು ಬಂದು ಕಂಪ್ಲೀಟಾಗಿ ವಾಕ್ ಇಂಟರ್ವ್ಯೂ ಇರುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಇಂಟರ್ವ್ಯೂ ಡೀಟೇಲ್ಸ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ಬೆಟರ್ ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಡೇಟ್ ಬಂದು ನಿಮಗೆ 28ರಿಂದ 31ನೇ ತಾರೀಕುವರೆಗೂ ನಡೆಯುತ್ತೆ. ಜಾನ್ವರಿ ಅಂದರೆ ಇದೇ ಮಂತು 28ನೇ ತಾರೀಕು ಸ್ಟಾರ್ಟ್ ಆಗಿದೆ, 31ನೇ ತಾರೀಕುವರೆಗೂ ಕೂಡ ಇರುತ್ತೆ. ಟೈಮಿಂಗ್ಸು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ. ಟೈಮಿಂಗ್ಸು ಕೂಡ ನೀವು ಕ್ಲಿಯರಾಗಿ ನೋಡ್ಕೋಬೋದು. ಟೈಮಿಂಗ್ಸು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಒಳಗಡೆ ಹೋಗಿ ನೀವು ಅಟೆಂಡ್ ಆಗ್ಬೋದಾಗಿರುತ್ತೆ. ವೆನ್ಯೂನ ಎಕ್ಸಾಕ್ಟ್ ಲೊಕೇಶನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಾನು ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್ ಕೂಡ ಅಪ್ಡೇಟ್ ಮಾಡಿರ್ತೀನಿ. ಬೇಕಾದರೆ ಚೆಕ್ ಮಾಡ್ಕೋಬೋದು. ಈವನ್ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಇದನ್ನು ಬೆಟರ್ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಹಾಗೆ ಕಾಂಟ್ಯಾಕ್ಟ್ ಮಾಡಬೇಕಾಗಿರೋ ಪರ್ಸನ್ ನೇಮ್ ಬಂದು ಪ್ರದೀಪ್ ಅಂತ. ಇದು ವಾಕ್ ಇಂಟರ್ವ್ಯೂನ ಡೀಟೇಲ್ಸು. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಅಂತಂದರೆ ಯೂಶ್ವಲಿ ಇಂಟರ್ವ್ಯೂ ಯಾವ ರೌಂಡಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ, ಮೊದಲನೇ ರೌಂಡ್ ಬಂದು HR ಸ್ಕ್ರೀನಿಂಗ್ ಆಗುತ್ತೆ. ಇದಾದ ನಂತರ ಡೈರೆಕ್ಟು ಕಮ್ಯುನಿಕೇಷನ್ ರೌಂಡ್ ನಡೆಯುತ್ತೆ. ನಂತರ 3ನೇ ರೌಂಡು ವಾಯ್ಸ್ ಅಥವಾ ಲ್ಯಾಂಗ್ವೇಜ್ ಅಸೆಸ್ಮೆಂಟ್ ನಡೆಯುತ್ತೆ. ನಂತರ 4ನೇ ರೌಂಡು, ಇದು ಫೈನಲ್ ರೌಂಡು, HR ಡಿಸ್ಕಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಇಂಟರ್ವ್ಯೂನ ಪ್ರೊಸೆಸ್ ಆಗಿರುತ್ತೆ. ನೀವು ಆದಷ್ಟು ಫೋಕಸ್ ಮಾಡಬೇಕಾಗಿರೋದು ಬಂದು ಇಂಗ್ಲೀಷ್ ಸ್ಪೀಕಿಂಗ್ ಕಾನ್ಫಿಡೆನ್ಸು, ಕ್ಲಾರಿಟಿ ಹಾಗೆ ಪ್ರೊನೌನ್ಸಿಯೇಷನು, ಜೊತೆಗೆ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಲು, ಹಾಗೆ ಆ್ಯಟಿಟ್ಯೂಡ್ ಬೇಕಾಗಿರುತ್ತೆ. ಇದು ಆದಷ್ಟು ನೀವು ಫೋಕಸ್ ಮಾಡಬೇಕಾಗಿರೋದು. ಟೆಕ್ನಿಕಲ್ ಕ್ವಶನ್ಸ್ ಯಾವುದೇ ರೀತಿಯಲ್ಲೂ ಕೂಡ ಇರೋದಿಲ್ಲ. ಜಸ್ಟ್ ಕಮ್ಯುನಿಕೇಷನ್ ಮೇಯ್ನ್ ಆಗಿರುತ್ತೆ. ಆದಷ್ಟು ನೀವು ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೋಬೇಕಾಗಿರುತ್ತೆ. ಇಂಟರ್ವ್ಯೂಲ್ ಕೇಳೋ ಕಾಮನ್ ಕ್ವಶನ್ಸ್ನ ಅಥವಾ ಸ್ಯಾಂಪಲ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದಾಗಿರುತ್ತೆ. ಈವನ್ ನಿಮಗೆ ಗೂಗಲಲ್ಲೂ ಕೂಡ ಸಿಗುತ್ತೆ, ತುಂಬ ವೆಬ್ಸೈಟ್ಸ್ ಇದೆ. ಅಲ್ಲಿಂದ ಕೂಡ ಪ್ರಾಕ್ಟೀಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಟಿಪ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಇಂಟರ್ವ್ಯೂನ ನೀವು ಕ್ರ್ಯಾಕ್ ಮಾಡೋಕ್ಕೆ ಏನೇನು ಸ್ಟೆಪ್ನ ಫಾಲೋ ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ
ನಾನು ಆಲ್ರೆಡಿ ತಿಳಿಸ್ಕೊಟ್ಟಿರೋ ಹಾಗೆ ಇಂಗ್ಲೀಷ್ ಸ್ಪೀಕಿಂಗ್ನ ಮಸ್ಟ್ ಆ್ಯಂಡ್ ಶುಡ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಿಕಾಸ್ ಕಮ್ಯುನಿಕೇಷನ್ನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ಮಿರರ್ ಫ್ರಂಟಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದಾಗಿರುತ್ತೆ, ಬಿಕಾಸ್ ಕಾನ್ಫಿಡೆನ್ಸು ಕೂಡ ಬರುತ್ತೆ. ಹಾಗೆ ಬೇಸಿಕ್ ಕಸ್ಟಮರ್ ಸರ್ವಿಸ್ ಕ್ವಶನ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಜೊತೆಗೆ ಆದಷ್ಟು ಫಾರ್ಮಲ್ ಡ್ರೆಸ್ನೇ ವೇರ್ ಮಾಡಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಂದರೆ. ಹಾಗೆ ರಿಸ್ಯೂಮ್ನ ಕ್ಲೀನಾಗಿ ಅಪ್ಡೇಟ್ ಮಾಡಿ ಇಟ್ಕೊಂಡಿರಿ. ಅಂದರೆ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ರಿಸ್ಯೂಮ್ನ ಅಪ್ಡೇಟ್ ಮಾಡಿಕೊಂಡು ಅದನ್ನು ಕ್ಯಾರಿ ಮಾಡ್ಬೋದಾಗಿರುತ್ತೆ. ಜೊತೆಗೆ ಕಾನ್ಫಿಡೆಂಟ್ ಬಾಡಿ ಲ್ಯಾಂಗ್ವೇಜ್ನು ಕೂಡ ಮೇಂಟೈನ್ ಮಾಡಿ. ಸೊ ಆದಷ್ಟು ನೀವು ಕಾನ್ಫಿಡೆನ್ಸ್ ಆಗಿತ್ತು ಅಂತಂದರೆ ಈಸಿ ಸಕ್ಸಸ್ ಅಂತಲೇ ಹೇಳ್ಬೋದು. ಸೊ ಇದು ಪ್ರಿಪ್ರೇಷನ್ನ ಟಿಪ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಸೊ ಅಂತಂದರೆ ಈ ಒಂದು ರೋಲ್ನಿಂದ ನಿಮಗೆ ಫ್ಯೂಚರಲ್ಲಿ ಯಾವ್ಯಾವ ರೀತಿ ಪ್ರಮೋಷನ್ ಸಿಗುತ್ತೆ ಅಂತ ನೋಡೋದಾದರೆ, ಸೊ ಸೀನಿಯರ್ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್, ಕ್ವಾಲಿಟಿ ಅನಲಿಸ್ಟ್, ಟೀಮ್ ಲೀಡರ್, ಟ್ರೈನರ್, ಪ್ರೊಸೆಸ್ ಮ್ಯಾನೇಜರ್ ಅಂತ ಕೂಡ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಅದು ಕೂಡ ವಿತಿನ್ 1 to 2 ಇಯರ್ಸಲ್ಲಿನೇ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕೆರಿಯರ್ ಗ್ರೋತ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿಯ ನೇಮ್ ಬಂದು ಎಕ್ಸೆಲ್ ಟೆಕ್ ಆಗಿರುತ್ತೆ. ರೋಲ್ ಬಂದು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಆಗಿರುತ್ತೆ. ಪ್ರೊಸೆಸ್ ಬಂದು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಆಗಿರುತ್ತೆ. ಹಾಗೆ ಎಲಿಜಿಬಿಲಿಟಿ ಬಂದು ಎನಿ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ನಾನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾತ್ರ ಎಲಿಜಿಬಿಲಿಟಿ ಇರ್ತೀರಾ. ಹಾಗೆ ಎಕ್ಸ್ಪೀರಿಯನ್ಸ್ ಬಂದು ಯಾವುದೇ ರೀತಿಯಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಈವನ್ ನೀವು ಫ್ರೆಷರ್ಸ್ ಇದ್ದೀರಾ ಅಂದರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಲೊಕೇಶನ್ ಬಂದು ಚೆನ್ನೈ ಆಗಿರುತ್ತೆ. ವಾಕಿನ್ ಡೇಟ್ ಬಂದು ಇದು ಕಂಪ್ಲೀಟ್ ಆಗಿ ಆಫ್ಲೈನ್ ಆಗಿರೋದ್ರಿಂದ ವಾಕಿನ್ ಡೇಟು 28ನೇ ತಾರೀಕಿಂದ 31ನೇ ತಾರೀಕು ಜಾನ್ವರಿ ಇರುತ್ತೆ. ಅಂದರೆ ಇದೇ ಮಂತು 28ರಿಂದ 31ನೇ ತಾರೀಕುವರೆಗೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ ಡೀಟೇಲ್ ಆಗಿ ನಾನು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಸೊ ಅಲ್ಲಿಂದ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದಿಷ್ಟು ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.